ನಮಸ್ಕಾರ ವೀಕ್ಷಕರೇ. ಅಲಹಾಬಾದ್ ಹೈಕೋರ್ಟ್ ನೀಡಿರೋ ತೀರ್ಪೊಂದು ಇಡೀ ದೇಶದಾದ್ಯಂತ ಸಂಚಲನವನ್ನ ಮೂಡಿಸ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಸುಮಾರು 4,000 ಮದರಸಾಗಳಿಗೆ ಆಗ್ತಾ ಇರೋ ಫಾರಿನ್ ಫಂಡಿಂಗ್ ಬಗ್ಗೆ ತನಿಖೆ ನಡೆಸೋದಕ್ಕೆ ಅನುಮತಿಯನ್ನ ನೀಡಿದೆ. ಇದು ಇಡೀ ದೇಶಕ್ಕೆ ದೊಡ್ಡ ತಿರುವು ನೀಡೋ ಸಾಧ್ಯತೆ ಇದೆ. ಒಂದು ವೇಳೆ ಈ ಲೆಕ್ಕಗಳು ಮ್ಯಾಚ್ ಆಗದೇ ಇದ್ರೆ ಅಥವಾ ಈ ಫಂಡಿಂಗ್ ಬೇರೆ ಬೇರೆ ಸಮಾಜಘಾತುಕ ಕೃತ್ಯಗಳಿಗೆ ಬಳಕೆ ಆಗ್ತಾ ಇದೆ ಅನ್ನೋದು ಸಾಬೀತಾಯ್ತು ಅಂದ್ರೆ ಇದು ಇನ್ನೂ ದೊಡ್ಡ ಹಂತಕ್ಕೆ ಹೋಗೋ ಸಾಧ್ಯತೆ ಇದೆ. ಅಲ್ಲದೆ ಒಂದು ವೇಳೆ ಈ ಹಣ ಅಕ್ರಮ ಕೆಲಸಗಳಿಗೆ ಬಳಕೆ ಆಗ್ತಾ ಇದ್ರೆ ಅದು ಹೇಗೆಲ್ಲ ಆಗ್ತಾ ಇದೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಹಾಗೆಯೇ FCRA ನೆನಪಿಸ್ತಾ ಇದೆ. ಇನ್ನೊಂದೆಡೆ ಕರ್ನಾಟಕದಲ್ಲಿ SIR ನಡೀತಾ ಇದ್ದು ಅದರಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗ್ತಾ ಇದೆ, ಅಕ್ರಮ ವಲಸಿಗರನ್ನ ರಕ್ಷಿಸೋ ಕೆಲಸ ಆಗ್ತಾ ಇದೆ ಅಂತ ಶೋಭಾ ಕರಂದ್ಲಾಜೆ ದನಿ ಏರಿಸಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತ ಜಾತ್ಯತೀತ ದೇಶ ಅಂತ ಪ್ರತಿಪಾದಿಸೋದಕ್ಕೆ ಒಂದಷ್ಟು ಜನರು ಸದಾ ರೆಡಿ ಇರ್ತಾರೆ. ಅವರೆಲ್ಲರೂ ಸಮಾನತೆ ಬಗ್ಗೆಯೂ ಮಾತಾಡ್ತಾರೆ. ಖಂಡಿತ ಸಮಾನತೆ ಬಗ್ಗೆ ಮಾತಾಡೋದು ತಪ್ಪಲ್ಲ. ಅಥವಾ ಹಿಂದೂಗಳು ಬಹುಸಂಖ್ಯಾತರಾಗಿರೋ ದೇಶದಲ್ಲಿ ಜಾತ್ಯತೀತತೆ ಇರಬೇಕು ಅಂತ ಬಯಸೋದು ತಪ್ಪಲ್ಲ. ಆದ್ರೆ ಇದು ಎಲ್ಲಾ ಆಯಾಮದಲ್ಲೂ ಸರಿಯಾಗಿರ್ಬೇಕು. ಅದು ಇಲ್ಲದೆ ಇರೋದ್ರಿಂದಲೇ ಯಾರಾದ್ರೂ ಇವತ್ತು ಸೆಕ್ಯುಲರ್ ಅಂತ ಹೇಳ್ಕೊಂಡು ಬಂದ್ರೆ ಇವರು ದೇಶದ್ರೋಹಕ್ಕೆ ಬೆಂಬಲಿಸೋ ಬಳಗದವರ ಅನ್ನೋ ಅನುಮಾನ ಭಾರತೀಯರಲ್ಲಿ ಬರೋ ರೀತಿಯಾಗಿದೆ. ತಪ್ಪು ನಡೆದ್ರೆ ಯಾವುದೇ ಜಾತಿ ಧರ್ಮವನ್ನ ಅಡ್ಡತಾರದೆ ಎಲ್ಲರ ಮೇಲೂ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ದನಿ ಏರಿಸಬೇಕು. ತಪ್ಪು ನಡೆದಿಲ್ಲ ಅಂದ್ರೆ ಆತ ಯಾರೇ ಆಗಿದ್ರೂ ಆತನಿಗೆ ಬೆಂಬಲವನ್ನ ಕೊಡಬೇಕು. ಇದು ಸಾಮಾನ್ಯ ಜ್ಞಾನ ಸರಿ ಇರುವವರ ಜಾತ್ಯತೀತತೆ. ಇದೆಲ್ಲ ಹಳ್ಳ ಹಿಡಿದು ಕಾಲವೇ ಆಗಿದೆ. ದೇಶದ ಭದ್ರತೆ ಹಿನ್ನೆಲೆ ಉತ್ತರ ಪ್ರದೇಶದಲ್ಲಿ ಹೊಸ ಕ್ರಾಂತಿ ಶುರುವಾಗಿದೆ. ಮದ್ರಸಾಗಳಿಗೆ ಬರ್ತಾ ಇರೋ ಫಾರಿನ್ ಫಂಡ್ ಮಿಸ್ಯೂಸ್ ಆಗ್ತಾ ಇದೆ ಅನ್ನೋ ಬಲವಾದ ಆರೋಪ ಹಾಗೂ ಅನುಮಾನಗಳ ಹಿನ್ನೆಲೆ ಅದರ ತನಿಖೆಗೆ ಅವಕಾಶ ಕೊಡಬೇಕು ಅಂತ ಉತ್ತರ ಪ್ರದೇಶ ATS ಯೋಚಿಸಿತ್ತು. ಆದರೆ ಭಾರತದಲ್ಲಿ ದೇವಸ್ಥಾನಕ್ಕೆ ನುಗ್ಗೋದಕ್ಕೆ ಕಾನೂನಿನ ಅಡೆತಡೆಗಳು ಇಲ್ಲದೆ ಇದ್ರೂ ಬೇರೆಯವರ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತವೆ ಅಂತ ಜನರು ಹೇಳ್ತಾರೆ. ಆದ್ರಿಂದ ಇದಕ್ಕೂ ಮೊದಲು ಈ ಬಗ್ಗೆ ಕೋರ್ಟ್ ಪರ್ಮಿಷನ್ ಕೇಳೋ ಪರಿಸ್ಥಿತಿ ಎದುರಾಗಿತ್ತು. ಇದರ ವಿಚಾರಣೆ ನಡೆಸಿ ಆದೇಶ ನೀಡಿರೋ ಅಲಹಾಬಾದ್ ಹೈಕೋರ್ಟ್ ಮದ್ರಾಸಗಳ ಬ್ಯಾಂಕ್ ಅಕೌಂಟ್ಗಳ ತನಿಖೆಗೆ ಅಸ್ತು ಅಂತ ಹೇಳಿದೆ. ATS ಹಾಗೂ SITಗೆ ಇದರಿಂದ ದೊಡ್ಡ ಸಪೋರ್ಟ್ ಸಿಕ್ಕಂತಾಗಿದೆ. ಸುಮಾರು 4,000 ಮದರಸಾಗಳ ಬ್ಯಾಂಕ್ ಅಕೌಂಟ್ ತನಿಖೆ ಆಗಲಿದ್ದು ಎಲ್ಲಾ ದಾಖಲೆಗಳ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಒಂದು ವೇಳೆ ಬಂದ ಫಂಡ್ಗೂ ಆಗಿರೋ ಖರ್ಚಿಗೂ ಮಿಸ್ ಮ್ಯಾಚ್ ಆಯ್ತು ಅಂದ್ರೆ ಹೊಸ ಸಮಸ್ಯೆಗಳನ್ನ ಹಾಗೂ ವಿಚಾರಣೆಗಳನ್ನ ಎದುರಿಸೋ ಸಾಧ್ಯತೆ ಇದೆ. ಸದ್ಯ ಭಾರತದಲ್ಲಿ ಫಾರಿನ್ ಫಂಡಿಂಗ್ ಪಡೆಯೋದಕ್ಕೆ ಅವಕಾಶ ಇದೆ. ಆದ್ರೆ ಅದರ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಲೂಪ್ ಹೋಲ್ಗಳಿವೆ ಅನ್ನೋದನ್ನ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಯಾರಿಗೆಲ್ಲ ಯಾವ ಮೂಲದಿಂದ ಹಣ ಬರ್ತಾ ಇದೆ ಅನ್ನೋದೇ ಗೊತ್ತಾಗದ ಪರಿಸ್ಥಿತಿ ಇದೆ. ಈಗ ಒಂದು ಸಲ ತನಿಖೆ ಶುರುವಾಯ್ತು ಅಂದ್ರೆ ಮೊದಲಿಗೆ ವ್ಯವಹಾರ ಅಚ್ಚುಕಟ್ಟಾಗಿ ನಡೆದಿದೆಯಾ, ಪ್ರತಿ ರೂಪಾಯಿಗೂ ದಾಖಲೆ ಲೆಕ್ಕಗಳು ಇದೆಯಾ ಅನ್ನೋದನ್ನ ಪತ್ತೆ ಮಾಡ್ತಾರೆ. ಅದು ಸರಿ ಇತ್ತು ಅಂದ್ರೆ ಯಾರ ಕಡೆಯಿಂದ ಹಣ ಬಂತು, ಅವರು ಹಣ ಕೊಡುವಷ್ಟು ದೊಡ್ಡವರ ಅಥವಾ ಅವರ ವ್ಯವಹಾರ ಏನು, ಅವರು ಭಾರತೀಯರ ಅಥವಾ ವಿದೇಶದಲ್ಲಿ ಇದ್ದವರ, ಹಣ ನೀಡಿದವರು ತಮ್ಮ ಹೆಸರನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದಾರಾ, ನೇರವಾಗಿ ಅವರ ಖಾತೆಯಿಂದ ಅಥವಾ ಅವರ ಸಂಸ್ಥೆಯ ಖಾತೆಯಿಂದಲೇ ಹಣ ಬಂದಿದೆಯಾ ಅಥವಾ ಸಾಕಷ್ಟು ಖಾತೆಗಳು ಬದಲಾಗಿ ಯಾವುದಾದ್ರೂ ಸೀಕ್ರೆಟ್ ಅಕೌಂಟ್ನಿಂದ ಹಣ ಟ್ರಾನ್ಸ್ಫರ್ ಆಗಿದೆಯಾ, ಹೀಗೆ ನಾನಾ ರೀತಿಯಲ್ಲಿ ತನಿಖೆ ನಡೆಸಲಾಗುತ್ತೆ. ಎಲ್ಲವೂ ಸರಿ ಇತ್ತು ಅಂದ್ರೆ ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಆದ್ರೆ ವ್ಯತ್ಯಾಸ ಕಂಡು ಬಂತು ಅಂದ್ರೆ ಭಾರತೀಯರು ಭಯಪಡೋ ಹಾಗಾಗುತ್ತೆ. ಯಾಕೆ ಈ ರೇಂಜ್ಗೆ ಮುನ್ನೆಚ್ಚರಿಕೆ ವಹಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಏನಿರ್ಬೋದು ಅನ್ನೋದು ಆಲ್ಮೋಸ್ಟ್ ನಿಮಗೆ ಗೊತ್ತಿರಬಹುದು. ಭಾರತವನ್ನ ಪಾಕಿಸ್ತಾನ ಅಥವಾ ಹೊರಗಿನ ಶತ್ರುಗಳಿಂದ ಬಚಾವ್ ಮಾಡೋದಕ್ಕೆ ಗಡಿಯಲ್ಲಿ ಟೈಟ್ ಸೆಕ್ಯೂರಿಟಿ, ರಾಜತಾಂತ್ರಿಕತೆ ಮೂಲಕ ನಮ್ಮನ್ನ ಯಾರು ಅಷ್ಟು ಈಸಿಯಾಗಿ ಟಚ್ ಮಾಡದ ಹಾಗೆ ವ್ಯವಸ್ಥೆಯನ್ನ ಮಾಡುವಲ್ಲಿ ಭಾರತ ಸರ್ಕಾರ ಯಶಸ್ವಿ ಆಗ್ತಾ ಇದೆ. ಆದ್ರೆ ಈಗ ಹೊರಗಿಗಿಂತ ಹೆಚ್ಚಾಗಿ ಒಳಗಡೆ ಸಾಕಷ್ಟು ಕ್ರಿಮಿನಲ್ ಕೆಲಸಗಳಿಗೆ ಯತ್ನ ನಡೀತಾ ಇದೆ. ಅವರಿಗೆಲ್ಲ ಫಂಡಿಂಗ್ ಯಾರು ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕೆಲ ತಿಂಗಳುಗಳ ಹಿಂದೆ ನಡೆದ ದೆಹಲಿ ರೆಡ್ ಫೋರ್ಟ್ ಬ್ಲಾಸ್ಟ್ ನಲ್ಲಿ ವಿದ್ಯಾವಂತರೇ ಉಗ್ರರಾಗಿದ್ರು ಅನ್ನೋದು ಗೊತ್ತಾಗಿದೆ. ವಿದ್ಯೆಗೆ ತಕ್ಕಂತೆ ಅವರು ತಮ್ಮ ವೃತ್ತಿಯಲ್ಲಿ ತೊಡಗಿಕೊಂಡಿದ್ರೆ ಅವರಿಗೆ ಇದನ್ನೆಲ್ಲ ಯೋಚಿಸೋದಕ್ಕೂ ಹೊತ್ತು ಇರ್ತಾ ಇರ್ಲಿಲ್ಲ. ಆದ್ರೆ ಬಹಳಷ್ಟು ವ್ಯವಸ್ಥಿತವಾಗಿ ಪ್ರಿಪೇರ್ ಆಗಿ ಇದನ್ನೆಲ್ಲ ಮಾಡ್ತಾರೆ ಅಂದಾಗ ಅವರಿಗೆ ಫಂಡಿಂಗ್ ಯಾರಿಂದಲಾದ್ರೂ ಬರ್ಬೇಕಲ್ವಾ, ಅದು ಯಾರು ಅನ್ನೋ ಪ್ರಶ್ನೆ ಹಾಗೂ ಅನುಮಾನದ ಹಿನ್ನೆಲೆ ಈ ತನಿಖೆ ಎನ್ನಲಾಗ್ತಾ ಇದೆ. ಅಲ್ಲದೆ ಇನ್ನೊಂದು ಅನುಮಾನ ಇರೋದು ಈ ಫಂಡ್ಗಳು ಲವ್ ಜಿಹಾದ್ ನಂತ ಸಮಾಜಘಾತುಕ ಕೆಲಸಕ್ಕೆ ಬಳಕೆ ಆಗ್ತಾ ಇದೆಯಾ ಅನ್ನೋ ಅನುಮಾನ. ಮೊದಲನೇದಾಗಿ ಭಾರತದಲ್ಲಿರೋ ಮುಕ್ಕಾಲು ವಾಸಿ ಹೆಣ್ಣು ಮಕ್ಕಳಿಗೆ ಬುದ್ಧಿ ನೆಟ್ಟಗಿಲ್ಲ, ಅವರು ಅವರ ಅಪ್ಪ ಅಮ್ಮನ ಕಂಟ್ರೋಲ್ನಲ್ಲೇ ಇಲ್ಲ ಅನ್ನೋ ಆರೋಪ ಇದೆ. ವರ್ಷಕ್ಕೆ ಒಂದು ಜಿಹಾದ್ ಪ್ರಕರಣ ಬೆಳಕಿಗೆ ಬಂದು ಯಾವುದೋ ಒಂದು ಹುಡುಗಿ ಬಲಿಯಾದ್ಲು ಅಂದ್ರೆ ಮಿಸ್ ಆಗಿ ಆಯ್ತು ಅಂತ ಹೇಳ್ಬೋದು. ಆದ್ರೆ ದಿನ ಬೆಳಗಾದ್ರೆ ಇಂಥ ಪ್ರಕರಣಗಳು ನಡೀತಾನೆ ಇವೆ. ಸಾಕಷ್ಟು ಯುವತಿಯರು ಬಲಿಯಾಗ್ತಾನೆ ಇದ್ದಾರೆ. ಆದ್ರೂ ಕೂಡ ಇದು ನಿಲ್ಲದೆ ಮತ್ತೆ ನಡೀತಾನೆ ಇರುತ್ತೆ ಅಂದಾಗ ಇದು ಒಂದು ವ್ಯವಸ್ಥಿತ ಜಾಲವಾಗಿದ್ದು ಇದಕ್ಕೆ ಫಂಡಿಂಗ್ ಬರ್ತಾ ಇದೆಯಾ ಅನ್ನೋ ಅನುಮಾನ ಮೂಡೋದು ಸಹಜ. ಅಲ್ಲದೆ ಬಹಳಷ್ಟು ಲವ್ ಜಿಹಾದ್ ಕೇಸ್ನಲ್ಲಿ ಕೊಲೆಗಡಕರಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ ಅಥವಾ
ಬೇರೆ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇರುತ್ತೆ, ಅದಾಗ್ಯೂ ಮತ್ತೊಬ್ಬರ ಜೊತೆ ಪ್ರೀತಿ ಪ್ರೇಮ ಆಗಿ ಅಂತ್ಯಗೊಳಿಸ್ತಾ ಇದ್ದಾರೆ. ಅದರಿಂದ ಈ ಆಯಾಮದಲ್ಲೂ ತನಿಖೆಯಾಗೋ ಸಾಧ್ಯತೆ ಇದೆ. ಅಲ್ಲದೆ ಈ ಜಿಹಾದ್ ಅನ್ನೋದು ಮತಾಂತರದ ಒಂದು ಭಾಗ ಅನ್ನೋದು ವಾಸ್ತವ. 2047ರಲ್ಲಿ ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅಂತ ಹಲವು ಉಗ್ರ ಸಂಘಟನೆಗಳು ಪ್ರಯತ್ನಿಸ್ತಾ ಇರೋ ಬಗ್ಗೆ ಆಗಾಗ ಸುದ್ದಿಗಳು ಬರ್ತಾನೆ ಇರುತ್ತೆ. ಅದರಿಂದ ಒಂದು ವೇಳೆ ಈ ಫಂಡಿಂಗ್ಗಳಲ್ಲಿ ಅಕ್ರಮ ಪತ್ತೆ ಆಯ್ತು ಅಂದ್ರೆ ಈ ದುರುದ್ದೇಶ ಇಟ್ಕೊಂಡು ಹಣವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರಾ ಅನ್ನೋ ಆಯಾಮದಲ್ಲೂ ಕೂಡ ಇದರ ತನಿಖೆ ನಡೆಯೋ ಸಾಧ್ಯತೆ ಇದೆ. ಅಲ್ಲದೆ ಯಾವುದಾದ್ರೂ ಒಂದು ಕಡೆಯಲ್ಲಿ ಫಂಡಿಂಗ್ ಮಿಸ್ಯೂಸ್ ಬಗ್ಗೆ ಸಾಕ್ಷಿ ಸಿಕ್ಕಿ ಅದರ ಹಿಂದೆ ದೊಡ್ಡ ಕುತಂತ್ರ ಇತ್ತು ಅನ್ನೋದು ಬೆಳಕಿಗೆ ಬಂದ್ರೆ ಮತ್ತೆ ಒಂದೊಂದೇ ರಾಜ್ಯಗಳಲ್ಲಿ ಈ ರೀತಿ ತನಿಖೆ ನಡೆಸೋದಕ್ಕೆ ಕೋರ್ಟ್ ಅನುಮತಿಸೋ ಸಾಧ್ಯತೆ ಇದೆ. ಆದ್ರಿಂದ ಇದು ಹೇಗೆ ನಡೆಯುತ್ತೆ, ಏನ್ ಕತೆ ಅನ್ನೋ ಬಗ್ಗೆ ದೇಶದ ಜನರೆಲ್ಲ ಕುತೂಹಲವನ್ನ ಇರಿಸಿಕೊಳ್ಳುವಂತಾಗಿದೆ. ಆದ್ರೆ ಈ ಫಾರಿನ್ ಫಂಡ್ಗಳ ವಿಚಾರದಲ್ಲಿ ಜನರಿಗೆ ಒಂದು ವಿಷಯ ಅರ್ಥವಾಗ್ತಾನೆ ಇಲ್ಲ. ಅದೇನು ಅಂದ್ರೆ ವಿಶ್ವದಾದ್ಯಂತ ಇರೋ ಸಾಕಷ್ಟು ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ದೇಶಗಳು ಭಾರತದಲ್ಲಿರೋ ತಮ್ಮ ಸಮುದಾಯದವರು ಉದ್ಧಾರ ಆಗ್ಲಿ ಅಂತ ಬಾಚಿ ಬಾಚಿ ಹಣವನ್ನ ಕಳಿಸ್ತಾರೆ. ಇದು ಸಾಕಷ್ಟು ದಶಕಗಳಿಂದ ನಡೀತಾನೆ ಇದೆ. ಇಷ್ಟೆಲ್ಲ ಹಣವನ್ನ ವಿದ್ಯಾಭ್ಯಾಸ ಅಥವಾ ಬಡತನ ನಿರ್ಮೂಲನೆಗೆ ಬಳಸ್ಕೊಂಡಿದ್ದಿದ್ರೆ ಇವತ್ತು ಭಾರತದಲ್ಲಿ ಯಾವ ಅಲ್ಪಸಂಖ್ಯಾತರು ಬಡವರಾಗಿ ಇರಲೇಬಾರ್ದಿತ್ತು, ಅಥವಾ ಆ ಸಂಖ್ಯೆ ತೀರಾ ಕಡಿಮೆ ಮಟ್ಟದಲ್ಲಿ ಇರಬೇಕಿತ್ತು. ಅಲ್ಲದೆ ವಿದೇಶಗಳಿಂದ ಕೊಡೋದು ಮಾತ್ರವಲ್ಲದೆ ಭಾರತದ ಬಜೆಟ್ನಲ್ಲೂ ಒಂದು ದೊಡ್ಡ ಪಾಲು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಬಳಕೆ ಆಗ್ತಾ ಇದೆ. ಈ ರೀತಿ ಎರಡೆರಡು ಕಡೆಗಳಿಂದ ಯಥೇಚ್ಛವಾಗಿ ಹಣ ಸಿಕ್ಕರೂ ಬಡವರು ಬಡವರಾಗೇ ಉಳಿತಾರೆ ಹಾಗೂ ಹೊಸ ಹೊಸ ಬಡವರು ಹುಟ್ಟಿಕೊಳ್ತಾರೆ ಅಂದ್ರೆ ಈ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ ಅನ್ನೋ ಅನುಮಾನ ಬರೋದು ಸಹಜವೇ. ಯಾವ್ದಾದ್ರೂ ರಾಜಕಾರಣಿ ಲೂಟಿ ಮಾಡ್ತಾ ಇದ್ದಾರಾ, ಅಥವಾ ಇದೆಲ್ಲ ಯಾರಿಗೆ ಸೇರ್ಬೇಕೋ ಅವರಿಗೆ ಸೇರದೆ ಇನ್ಯಾವುದಕ್ಕೂ ಬಳಕೆ ಆಗ್ತಾ ಇದೆಯಾ ಅನ್ನೋ ಶಂಕೆ ಶುರುವಾಗಿದೆ. ಇನ್ನು ಇತ್ತ ಕರ್ನಾಟಕದಲ್ಲಿ SIR ನಡೀತಾ ಇದ್ದು ಈ ಹೊತ್ತಲ್ಲಿ ರಾಜ್ಯ ಚುನಾವಣಾ ಆಯೋಗ ಪ್ರತ್ಯೇಕ SIR ನಡೆಸ್ತಾ ಇದ್ದು ಅದರಲ್ಲೂ ಮಸೀದಿಗಳಲ್ಲಿ SIR ನಡೆಸಿರೋದು ದೊಡ್ಡ ಸುದ್ದಿಯಾಗಿತ್ತು. ಈಗ ಆ ವಿಚಾರ ಕುರಿತಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳೇ, ನಿಮ್ಮ ಮೂಗಿನ ನೇರದಲ್ಲಿ ಅಧಿಕಾರಿಗಳು ಅಕ್ರಮವಾಗಿ ಮತದಾರರನ್ನ ಪಟ್ಟಿಗೆ ಸೇರಿಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ SIR ಪ್ರಕ್ರಿಯೆಯ ಬಳಿಕ ಬಾಂಗ್ಲಾದೇಶಿ ಜನರನ್ನ ಓಡಿಸಿದ ಮೇಲೆ ಅವರೆಲ್ಲ ಈಗ ಕರ್ನಾಟಕಕ್ಕೆ ವಲಸೆ ಬಂದಿದ್ದಾರೆ. ಈಗ ಕರ್ನಾಟಕದಲ್ಲಿ ಆಶ್ರಯ ಪಡೆದಿರೋ ಅಕ್ರಮ ಬಾಂಗ್ಲಾದೇಶದ ಮತದಾರರನ್ನ ಸಕ್ರಮ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಈ ಅಕ್ರಮ ವಲಸಿಗರಿಗೆ ಯಾವುದೇ ಸೂಕ್ತ ದಾಖಲೆಗಳು ಇಲ್ಲದೆ ಇದ್ರೂ ಸೈಬರ್ ಕೇಂದ್ರಗಳ ಮೂಲಕ ನಕಲಿ ಜನನ ಪ್ರಮಾಣ ಪತ್ರ ಸೃಷ್ಟಿಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಇವರಿಗೆ ಶಾಶ್ವತ ವಾಸದ ಪ್ರಮಾಣ ಪತ್ರ ನೀಡಲು ಸ್ವತಃ CM ತೀರ್ಮಾನ ಮಾಡಿದ್ದಾರೆ. ಇದೆಲ್ಲವೂ 2028ರ ವಿಧಾನಸಭಾ ಚುನಾವಣೆಯನ್ನ ಅಕ್ರಮವಾಗಿ ಗೆಲ್ಲಲು ನಡೆಸ್ತಾ ಇರೋ ಸಂಚು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಈ ರೀತಿ ರಾಜ್ಯದ ಹಲವು ಕಡೆ ಅಕ್ರಮವಾಗಿ ನಡೀತಾ ಇರೋ SIR ಪ್ರಕ್ರಿಯೆಯು ವಿಡಿಯೋಗಳನ್ನ ಕೂಡ ಮಾಧ್ಯಮಗಳ ಮುಂದೆ ಬಿಡುಗಡೆ ಮಾಡಿದ್ದಾರೆ. ಕಾಂಗ್ರೆಸ್ ಕಳೆದ 7-8 ವರ್ಷಗಳಿಂದಲೂ ಬೆಂಗಳೂರು, ಮಂಗಳೂರು, ಮೈಸೂರು ಮತ್ತು ಕಲಬುರಗಿಯಲ್ಲಿ ಇದೇ ಅಕ್ರಮ ಕೆಲಸವನ್ನ ಮಾಡ್ತಾ ಬಂದಿದೆ ಅಂತ ಬೊಟ್ಟು ಮಾಡಿದ್ದಾರೆ. ಒಟ್ನಲ್ಲಿ ರಾಮ ಮಂದಿರ ಫಂಡಿಂಗ್ ನಲ್ಲಿ ಲೂಟಿ ಆಗಿರೋದು ಹೇಗೆ ಹಿಂದೂಗಳಿಗೆ ನೋವು ಕೊಡ್ತಾ ಇದೆಯೋ ಅದೇ ರೀತಿ ಎಲ್ಲಾ ಧರ್ಮಗಳಲ್ಲೂ ಫಂಡಿಂಗ್ ಮಿಸ್ ಆಗ್ತಾ ಇರೋದು ಅವರವರಿಗೂ ಕೂಡ ಬೇಸರ ತರಿಸ್ತಾ ಇದೆ. ಅದರಿಂದ ಜಾತ್ಯತೀತವಾಗಿ ಎಲ್ಲರನ್ನೂ ತನಿಖೆ ಮಾಡಿ ಸರಿಯಾದ ಮಾಹಿತಿ ಪಡೆಯೋದು ಸರಿಯಾದ ಮಾರ್ಗ ಅಂತ ಜನರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.